ಎಪಿಸೋಡ್ 2 ನೋಡಿದ್ವಲ್ಲ, ತುಂಬಾ ಚೆನ್ನಾಗಿದೆ ಸೀರೀಸ್. ಸರಿ ಬನ್ನಿ ಎಪಿಸೋಡ್ 3 ಹೋಗೋಣ. 1, 2 ನೋಡ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೋಡಿ. ಇವಾಗ ಎಪಿಸೋಡ್ 3 ಸ್ಟಾರ್ಟಿಂಗ್ ಸೀನ್ ನಲ್ಲಿ ಭಾಸ್ಕರ್ ಸರ್ ಎಂತಿ ಇದರ ಸ್ಟೋರಿ ಹೇಳ್ತಾ ಇದಾರಲ್ಲ, ಸ್ಟೋರಿ ಹೇಳಿ ಮುಗಿಸ್ತಾರೆ. ಭಾಸ್ಕರ್ ಸರ್ಗೆ ಒಂದು ಫೋನ್ ಕಾಲ್ ಬಂತು. ಮಾಡಿರೋದು ಹಾಸ್ಪಿಟಲ್ ಇಂದ. ಸರ್ ನಿಮ್ಮ ಮಗನ್ ರಿಪೋರ್ಟ್ ತಗೊಂಡು ಬೇಗ ಬನ್ನಿ ಅಂತ. ಸರಿ ಸರ್ 2 ನಿಮಿಷ ಬಂದೆ ಅಂತೇಳಿ ಬಟ್ಟೆ ಹಾಕೊಂಡು ಹೋಗಕ್ಕೆ ರೆಡಿ ಆಯ್ತವ್ರೆ. ಈ ಕಡೆ ಆನಂದಿನೋ, ರೀ ನಾನು ಜೊತೆಲಿ ಬರ್ತೀನಿ ರೀ, ನಾನು ಒಬ್ಳೇ ಇರಕ್ಕಾಗಲ್ಲ, ನನಗೆ ತುಂಬಾ ಭಯ ಆಗುತ್ತೆ, ಹೇಳೋ ಮಾತು ಕೇಳ್ರಿ, ನನ್ನ ಕರ್ಕೊಂಡು ಹೋಗ್ರಿ ಜೊತೆಲಿ ಅಂತ ಆನಂದಿ ಅವರು ಕೇಳ್ತಾವ್ರೆ. ಭಾಸ್ಕರ್ ಸರ್ನು, ಏಯ್ ನಿನಗೇನ್ ಬುದ್ಧಿ ಇದೆಯಾ, ಮೊಮ್ಮಗ ಬತ್ತಾನೆ, ಇಲ್ಲಿ ಬೇರೆ ಫ್ರಿಜ್ ಅಲ್ಲಿ ಏನಿದೆ ನಿನಗೆ ಗೊತ್ತಲ್ಲ, ಸೈಲೆಂಟ್ ಆಗಿ ಇಲ್ಲೇ ಇರು, ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀನಿ ಅಂತ ಭಾಸ್ಕರ್ ಸರ್ ಕಿಟಕಿ ಎಲ್ಲ ಮುಚ್ಚಿಬಿಟ್ಟು ಆಚೆ ಹೋಯ್ತಾರೆ. ಏನೋ ಒಂಥರ ದುರ್ವಾಸನೆ ಬರ್ತಾ ಇದೆ ಅವರಿಗೆ. ಸರಿ ಅಂತೇಳಿ ಭಾಸ್ಕರ್ ಸರ್ ಹೊಂಟೋದ್ರು. ಈ ಕಡೆ ಆನಂದಿ ಮುಖನ ತೋರಿಸ್ತಾರೆ. ಆನಂದಿ ಹಂಗೆ ಫ್ರಿಜ್ ಕಡೆ ನೋಡ್ತಾವ್ರಿ. ಅಷ್ಟು ಭಯ ಪಾಪ ಹೆಂಗ್ಸಿಗೆ. ಸೀದಾ ಹೋಗಿ ಕಿಟಕಿ ಎಲ್ಲ ಓಪನ್ ಮಾಡಿ ಬಿಡ್ತಾರೆ. ಕಿಟಕಿ ಓಪನ್ ಮಾಡಿ ಆಚೆ ಗಾಳಿ ಬರ್ತಾ ಇದ್ರು. ಶಕ್ಕೆ ನೋಡಿ ಹೆಂಗ್ ಕಿತ್ಕೊಂತ ಇದೆ ಅಂತ. ಸೀದಾ ಹೋದ್ರು. ಪಾಪ ದೇವ್ರ ಮುಗಿತಾವ್ರೆ, ಅಮ್ಮ ಕಾಪಾಡಮ್ಮ ತಾಯೇ ಅಂತ. ಹಂಗೆ ಬಂದು ಕೂತ್ಕೊಂಡ್ರು. ತಿರ್ಗಾ ಟಿವಿ ಏನ್ ಮಾಡ್ತಾರೆ, ಅದರಲ್ಲೂ ಹೆಂಗೋ ದೇವ್ರ ಹಾಡು ಓಡ್ತಾ ಇದೆ. ಹಿಂಗೆ ಆ ಫ್ರಿಜ್ ಕಡೆ ನೋಡ್ತಾವ್ ನೋಡಿ, ಟಮಾರ್ ಅಂತ ಕರೆಂಟ್ ಹೊಂಟಾಯ್ತು. ಇನ್ನು ಅವ್ರಿಗೆ ಎಷ್ಟು ಭಯ ಆಗುತ್ತೆ ಹೇಳಿ, ಹಂಗೆ ಎದ್ದಿ ನಿಂತ್ಕೊಂತಾರೆ. ಡಮ 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 ಅಂತ ಯಾರೋ ಬಾಗಿಲನ್ನ ಬಡಿದ್ರು. ಹಂಗೆ ಈ ಕಡೆ ಭಾಸ್ಕರ್ ಸರ್ನ ತೋರಿಸ್ತಾರೆ. ಭಾಸ್ಕರ್ ಸರ್ನು ಸೀದಾ ಹಾಸ್ಪಿಟಲ್ ಹತ್ರ ಬಂದ್ರು. ಸರ್ ನಿಮ್ಮ ಅಮ್ಮಂಗನ್ಗೋಸ್ಕರ ಒಬ್ಬರದ್ರ ಮಾತಾಡಿದೀನಿ, ಆದಷ್ಟು ಬೇಗ ಆ ಅಮೌಂಟು ಬಂದ್ರೆ ಬರುತ್ತೆ. ಸರ್ ಯಾವ್ದು ಕೇಸ್ ಗೀಸ್ ತಲೆ ಮೇಲೆ ಹಾಕೊಂಡ್ಬಿಟ್ಟಿರಾ, ಯಾಕಂದ್ರೆ ಕೇಸ್ ಗೀಸ್ ಆಯ್ತು, ನಿಮ್ ರಿಟೈರ್ಡ್ ಅಮೌಂಟ್ ಬರೋದಕ್ಕೆ ತುಂಬಾನೇ ಕಷ್ಟ ಆಗ್ಬಿಡುತ್ತೆ. ಯಾಕಂದ್ರೆ ಇಲ್ಲಿ ಮುಂಚೆ ಒಬ್ಬ ಗೋಪಾಲ್ ಅಂತ ಕೆಲಸ ಮಾಡ್ತಾ ಇದ್ನಲ್ಲ, ಅವನು ಹಂಗೇನೆ ಯಾವ್ದೋ ಒಂದು ಕೇಸ್ ಮಾಡ್ಕೊಂಡು ಕೊನೆಗೆ ಅವ್ನು ರಿಟೈರ್ಡ್ ಅಮೌಂಟ್ ಬಂದೇ ಇಲ್ಲ, ಅದಕ್ಕೆ ಹೇಳ್ತಾ ಇದೀನಿ ಸರ್ ಅಂತೇಳಿ ಅವಯ್ಯ ಭಾಸ್ಕರ್ ಸರ್ಗೆ ಹೇಳ್ತಾವನೆ. ಅವಾಗ್ಲೇ ಯಾರೋ ಬಾಗಿಲು ಬಿಡ್ತಾರಲ್ಲ, ಆನಂದಿನು ಡೋರ್ ಓಪನ್ ಮಾಡಿರ್ತಾರೆ. ಯಾರಪ್ಪ ಬಂದಿರೋದಂದ್ರೆ ಅಲ್ಲಿ ಒಬ್ರು ಫಾದರ್ ಒಂದು ಫ್ಯಾಮಿಲಿನ ಕರ್ಕೊಂಡ್ ಬಂದವ್ರೆ. ಆಕ್ಚುಲಿ ಇವ್ರದ್ದು ಮಗು ಕಳೆದೋಗಿರುತ್ತಲ್ಲ, ಅವ್ರು ಬಂದು ಕೇಳ್ಕೊಂತವ್ರೆ, ಏನಮ್ಮ ಮಗು ಕಳೆದೋಯ್ತಲ್ಲ, ಏನಾರು ಕ್ಲೂ ಸಿಕ್ತಾ ಹೇಳಮ್ಮ ಪ್ಲೀಸ್ ಅಮ್ಮ, ಯಾಕಂದ್ರೆ ನನ್ ಮಕ್ಳು ಕಳೆದೋಗೈತೆ ಅಂತ ಹಿಂಗೆ ಎಂಕ್ವೈರಿ ಮಾಡ್ತಾ ಇರ್ಬೇಕಾರೆ ಹಂಗೆ ಭಾಸ್ಕರ್ ಸರ್ನ ತೋರಿಸಿದ್ರು. ಮನೇಲೇನೋ ಆಚ ಕಡೆ ಬರ್ಬೇಕಾರೆ ವಾಸನೆ ಬಂತಲ್ಲ, ಅದಕ್ಕೆ ಯಾವ್ದೋ ಒಂದು ಕೆಮಿಕಲ್ ತಗೊಳಕ್ಕೆ ಹಾರ್ಡ್ವೇರ್ ಶಾಪ್ಗೆ ಹೋಗಿದ್ದಾರೆ. ಅಲ್ಲಿಗೆ ಗೌತಮ್ ಸರ್ ಬಂದ್ರು. ಗೌತಮ್ ಸರ್ನ ನೋಡಿದ ತಕ್ಷಣ ಭಾಸ್ಕರ್ ಸರ್ಗೆ ಒಂಥರ ಆಗೋಯ್ತು, ಇದೇನಪ್ಪ ಪೊಲೀಸರು ಬಂದ್ಬಿಟ್ರಲ್ಲ ಅಂತ. ಅವರು ಆ ಕೆಮಿಕಲ್ ತಗೊಂಡು ಸೀದಾ ಒಂಥರ ಗುರಾಯಿಸ್ಕೊಂಡು ಹೋಯ್ತಾವ್ರೆ. ಗೌತಮ್ ಸರ್ನು ಅವ್ರನ್ನ ಗುರಾಯಿಸ್ತಾವ್ರೆ. ಗೌತಮ್ ಸರ್ ಅಂಗಡಿಯ ಹತ್ರ ಕೇಳ್ತಾರೆ, ಏನಯ್ಯ ಅದು ಅಂತ. ಸರ್ ಅದು ಮನೆ ಕ್ಲೀನ್ ಮಾಡೋ ಕೆಮಿಕಲ್ ಸರ್ ಅಂತ ಅಂಗಡಿ ಅವನು ಹೇಳ್ತಾನೆ. ಹಂಗೆ ಈ ಕಡೆ ವೆಂಕಟ್ನ ತೋರಿಸಿದ್ರು. ಪೊಲೀಸ್ ಅವರು ಕೇಳ್ತಾವ್ರೆ, ಲೈ ನಿನ್ನ ಹೆಸರು ವೆಂಕಟ್, ಆದ್ರೆ ನಿಮ್ಮ ಅಣ್ಣನ ಹೆಸರು ಸಾಲಮನ್, ಅದಂಗೆ ನೀನು ಇಂಡಿಯನು ಅವನು ಕ್ರಿಸ್ಟಿಯನ್ ಅಂತ ಪೊಲೀಸ್ ಅವರು ಕೇಳ್ತಾವ್ರೆ. ಅದಕ್ಕೆ ವೆಂಕಟ್, ಸರ್ ಅವನು ಚಿಕ್ಕ ವಯಸ್ಸಲ್ಲೇ ಕುಡಿಯೋ ಅಭ್ಯಾಸ ಆಯ್ತು, ಅದಕ್ಕಾಗಿ ಅಮ್ಮ ಅವನ್ನ ಚರ್ಚ್ ಕರ್ಕೊಂಡು ಹೋಗಿರೋ ಸರ್, ಹೇಗೋ ಮಗ ಕುಡಿಯೋದು ಬಿಡ್ಲಿ ಅಂತ, ಬಟ್ ಅವನು ಕುಡಿಯೋದು ಬಿಟ್ಟಿಲ್ಲ ಅಂತ ವೆಂಕಟ್ ಹೇಳ್ತಾವನೆ. ಈ ಕಡೆ ಪೊಲೀಸ್ ಅವರನ್ನು ಆ ಸುಟ್ಟೋಗಿರೋ ಬಟ್ಟೆಗಳನ್ನ ತೋರಿಸ್ತಾರೆ. ಸರ್ ನನಗೆ ಗೊತ್ತಿಲ್ಲ ಅಂತ ವೆಂಕಟ್ ಹೇಳ್ಬಿಡ್ತಾನೆ. ಆಚ ಕಡೆ ಇವನ ಹತ್ರ ವಿಚಾರಿಸೋದನ್ನ ಇನ್ಸ್ಪೆಕ್ಟರ್ ನೋಡ್ತಾರೆ. ಸೀದಾ ಒಳಗಡೆ ಬಂದ್ರು. ಏನ್ರಿ ಇವನ ಹತ್ರ ಗೆಂಜುತ್ತಾ ಇದೀರಾ, ರೀ ಒಂದ್ ಕೆಲಸ ಮಾಡ್ರಿ, ಹೆಂಗೂ ಇವ್ನು ಕೊಲೆ ಮಾಡಿರೋದಕ್ಕೆ 100% ಪ್ರೂಫ್ ಇದೆ ಆಯ್ತಾ, ಇವನ್ ಮಗನ್ಗೆ ಎಷ್ಟು ವಯಸ್ಸು, 14 ವಯಸ್ಸಾನೆ, ಅಪ್ಪ ಮಗ ಇಬ್ಬರನ್ನು ಜೈಲಿಗೆ ತಳ್ರಿ ಹೇಳ್ತೀನಿ. ಅವ್ರಮ್ಮ ಇವ್ರನ್ನ ಹುಡುಕಿ ಅಲ್ಲಿ ಬೇಕಂಗೆ ಆ ತರ ಅಲ್ಲಿಸ್ತೀನಿ ನನ್ನ ಮಗನೇ ಅಂತ ಪೊಲೀಸ್ ಅವರು ವೆಂಕಟ್ಗೆ ವಾರ್ನಿಂಗ್ ಕೊಡ್ತಾವ್ರೆ. ಇನ್ನ ವೆಂಕಟ್ ಓಕೆ ಸುಮ್ನೆ ಇದ್ರೆ ಆಗಲ್ಲ ಅಂತೇಳಿ ಇವಾಗ ನಿಜ ಹೇಳ್ತಾನೆ. ನೋಡಿ ಸರ್ ಅವನ ಹತ್ರ ಜಗಳ ಮಾಡಿದೇನೋ ನಿಜಾನೇ, ಬಟ್ ಕೊಲೆ ಮಾಡೋಷ್ಟು ಇದಲ್ಲ ಸರ್, ನಮ್ದೊಂದು ಜಮೀನಿತ್ತು, ಅದು ಅಮ್ಮನ ಹೆಸರಲ್ಲಿತ್ತು ಸರ್, ಅಮ್ಮನ ಹತ್ರ ಹಂಗೆ ಯಾಮಾರಿಸಿ ಸಿಗ್ನೇಚರ್ ತಗೊಂಡ್ಬಿಟ್ಟೆ, ಬಟ್ ತಮ್ಮಂದು ಒಂದು ಸಿಗ್ನೇಚರ್ ಬೇಕಲ್ಲ, ಅದಕ್ಕಾಗಿ ಅವನ ಹತ್ರ ತುಂಬಾ ಸರಿ ಕೇಳಿದೆ ಸರ್, ಬಟ್ ಅವನು ಸಿಗ್ನೇಚರೇ ಹಾಕಿಲ್ಲ, ಏನಪ್ಪಾ ಮಾಡೋದು ಅಂತ ಹಿಂಗೆ ಕುತ್ಕೊಂಡಿದ್ದೆ. ನನ್ನ ಫ್ರೆಂಡ್ ಬಂದ, ಈ ತರ ವಶೀಕರಣ ಮಾಡಿದ್ರೆ ನಾವ್ ಹೇಳೋ ಮತ್ತು ಕೇಳ್ತಾರಂತೆ ಕಣೋ ಅಂತ ಹೇಳಿದ್ರು, ಅದಕ್ಕಾಗಿ ಅವ್ನ ಪಾದದ್ದು ಮಣ್ಣು ಮತ್ತೆ ಅವ್ನ ಕೂದಲು ಅವ್ನ ಬಟ್ಟೆ ಕೇಳಿದ್ರು ಸರ್, ನೈಟಲ್ಲಿ ಬಂದೆ, ಯಾವ ಬಟ್ಟೆ ಎತ್ಕೊಂಡು ನನಗೂ ಗೊತ್ತಿಲ್ಲ ಸರ್ ಸರಿಯಾಗಿ, ಅದು ತಗೊಂಡೋಗಿ ಸುಟ್ಟಾಕ್ದೆ ಅಂತ ವೆಂಕಟ್ ಹೇಳ್ತಾವನೆ. ಈ ಕಡೆ ಪೊಲೀಸ್ ಅವರು ಓಕೆ ಅದ್ರಲ್ಲಿ ಇದ್ದಿದ್ದು ರಕ್ತ ಇತ್ತಲ್ಲ ಅದರಲ್ಲಿ ಅಂತ ಪೊಲೀಸ್ ಅವರು ಕೇಳ್ತಾರೆ. ಅದಕ್ಕೆ ವೆಂಕಟ್, ಸರ್ ಈ ತರ ವಶೀಕರಣ ಮಾಡ್ಬೇಕಾರೆ ನಮ್ ರಕ್ತ ಕೊಡ್ಬೇಕಂತೆ, ಅದಕ್ಕಾಗಿ ನನ್ನ ಕೈನ ಕುಯ್ಕೊಂಡು ರಕ್ತ ಕೊಟ್ಟೆ ಸರ್ ಅಂತ ಅವನ ಕೈನ ತೋರಿಸ್ತಾನೆ. ಹಂಗಂದ್ರೆ ಆ ಬಟ್ಟೆಲಿ ಇದ್ದಿದ್ದು ಮಕ್ಳ ರಕ್ತ ಅಲ್ಲ ಇವನ್ ರಕ್ತ. ಅದನ್ನ ಕೇಳಿದ ತಕ್ಷಣ ಇನ್ಸ್ಪೆಕ್ಟರ್ಗೆ ಇನ್ನ ತಲೆ ಕೆಟ್ಟೋಯ್ತು. ಹಂಗೆ ಇನ್ಸ್ಪೆಕ್ಟರ್ ಫೀಲಿಂಗ್ ಅಲ್ಲಿ ಆಚೆ ಬಂದ್ರು. ಇನ್ನೊಬ್ರು ರಮೇಶ್ ಅಣ್ಣನು ಬಂದು ಕೇಳ್ತಾರೆ, ಸರ್ ಏನ್ ಸರ್ ಮಾಡೋಣ ಇವಾಗ ಅಂತ. ಆ ಇನ್ಸ್ಪೆಕ್ಟರ್ ವೆಂಕಟ್ ಹತ್ರ ಕೇಳ್ತಾವ್ರೆ, ಲೈ ಜಾತ್ರೆ ದಿನ ಎಲ್ಲೋ ಇದೆ ನೀನು ಅಂತ. ಸರ್ ಅವತ್ ನಾನು ಊರಲ್ಲೇ ಇಲ್ಲ ಅಂತ ವೆಂಕಟ್ ಹೇಳ್ಬಿಡ್ತಾನೆ. ಹಂಗೆ ಈ ಕಡೆ ತಿರ್ಗಾನು ಭಾಸ್ಕರ್ ಸರ್ ಮನೇನ ತೋರಿಸಿದ್ರು. ಫಾದರ್ ಬಂದಲ್ಲಿ ಮಾರಾಡ್ತಾ ಇರಲ್ಲ, ಟಕ್ ಅಂತ ಭಾಸ್ಕರ್ ಸರ್ ಬಂದ್ರು. ಅವ್ರ ಹತ್ರ ಆ ಫ್ಯಾಮಿಲಿನೂ ಕೇಳ್ಕೊಂತ ಇದೆ, ಸರ್ ನಿಮ್ಗೆ ಏನೋ ಗೊತ್ತಾರೆ ಹೇಳಿ ಸರ್ ಪ್ಲೀಸ್ ಅಂತ. ಯೋ ನಮ್ಗೇನು ಗೊತ್ತಿಲ್ಲ, ನಾವೇ ಮೊಮ್ಮಗನ್ ಟೆನ್ಷನ್ ಇದ್ದೀವಿ, ಇದು ಬೇರೆನಾ ಫಾದರ್, ನೆಕ್ಸ್ಟ್ ಟೈಮ್ ಈ ತರ ಯಾರನ್ನು ಕರ್ಕೊಂಡ್ ಬರ್ಬೇಡಿ ಅಂತ ಅವ್ರನ್ನ ಆಚೆ ಕಳಿಸ್ಬಿಡ್ತಾರೆ ಭಾಸ್ಕರ್ ಸರ್. ಈ ಕಡೆ ಹಂಗೆ ಗೌತಮ್ ಸರ್ ತೋರಿಸಿದ್ರು. ಮಗುನ ಪಿಕಪ್ ಮಾಡಕ್ ಬಂದವ್ರೆ. ಆ ಮಗಿ ಎಲ್ಲರ ಹತ್ರ ಹೇಳ್ಕೊಂಡಿದ್ದಾಳೆ, ಏನ್ ತಲೆ ಕೆಡಿಸ್ಕೊಂಡ್ಬಿಟ್ರಿ ಕಣೆ, ನಮ್ಮಪ್ಪ ಹೆಂಗಾರು ಮಾಡಿ ನಮ್ ಫ್ರೆಂಡ್ ನ ಕಾಪಾಡ್ಬಿಡ್ತಾಳೆ ಅಂತ. ಅಲ್ಲಿರೋ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ, ಅಂಕಲ್ ನೀವ್ ಕಾಪಾಡ್ಬಿಡ್ತೀರಾ ಅಂತ. ಹೂನಮ್ಮ ನಾನು ಕಾಪಾಡ್ಕೊಡ್ತೀನಿ ಅಂತ ಮಕ್ಳಿಗೆ ಗೌತಮ್ ಸರ್ ಸಮಾಧಾನ ಮಾಡ್ತಾವ್ರೆ. ಹಂಗೆ ಈ ಕಡೆ ಆನಂದಿನ ತೋರಿಸಿದ್ರು. ಅಲ್ಲಿ ಬಾಲ್ಕನಿಯಲ್ಲಿ ನಿಂತ್ಕೊಂಡು ಏನೋ ಯೋಚನೆ ಮಾಡ್ತಾ ಅವ್ರೆ. ಕೆಳಗಡೆ ಒಂದು ಬೈಕ್ ಸೌಂಡ್ ನೋಡಿದ್ರೆ ಪೊಲೀಸರು ಬಂದವ್ರೆ. ಆ ಪೊಲೀಸ್ ನೋಡಿದ ತಕ್ಷಣ ಆನಂದಿಗೆ ಸಖತ್ತು ಭಯ ಆಗೋಗುತ್ತೆ. ಆ ಪೊಲೀಸ್ ಅವನ್ ಸೀದಾ ಭಾಸ್ಕರ್ ಸರ್ ಬಂದು ಮಾತಾಡ್ತಾವನೆ, ಸರ್ ಈ ತರ ಅಜ್ಜಿಗೆ ಮಂಡಿ ನೋವು, ಸ್ವಲ್ಪ ಬಂದು ಸಹಾಯ ಮಾಡ್ತೀರಾ ಅಂತ. ಇವರು ಈ ತರ ಚೋಟಾ ಮೋಟಾ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ ಎಲ್ಲರಿಗೂ. ಹೋಗ್ಬಿಟ್ಟು
ಅಜ್ಜಿಗೆ ಟ್ರೀಟ್ಮೆಂಟ್ ಕೊಡ್ತಾವ್ರೆ. ಆ ಪೊಲೀಸ್ ಅವ್ರ ಹೆಂಡತಿನೂ ಕೇಳ್ತಾವ್ರೆ, ಅಲ್ಲ ಮನೆ ಕೊಲೆ ಆಯ್ತಲ್ಲ ಅವ್ರ ಮನೆ ಮೇಲೆ ತಾನೇ ಇವ್ರು ಇರೋದು, ಇವ್ರನ್ನೇ ಕರ್ಕೊಂಡ್ ಬಂದ್ರಿ ಅಂತ ಹಿಂದ್ಗಡೆ ಮಾತಾಡ್ತಾವ್ರೆ. ಅದನ್ನ ಭಾಸ್ಕರ್ ಸರ್ ಕೇಳ್ಕೊಂಡು ಟ್ರೀಟ್ಮೆಂಟ್ ಕೊಡ್ತಾವ್ರೆ. ಈ ಕಡೆ ಹಂಗೆ ಎಸ್ತರ್ನ ತೋರಿಸಿದ್ರು. ಅದೇ ಈ ಫ್ಯಾಮಿಲಿ ಬಂದ್ ಹೋಗಿತ್ತಲ್ಲ ಮನೆಗೆ, ಏನು ವಿಚಾರಿಸಕ್ ಬಂದಿರಲ್ಲ, ಏನ್ ಸಮಾಚಾರ ಅಂತ ಕೇಳಕ್ ಬಂದವ್ರೆ. ಅವ್ರು ಇಲ್ಲಿ ನೋಡಮ್ಮ ಎಷ್ಟು ಪಿಟಿಷನ್ ಕೊಟ್ಟಿದೀವಿ ಅಂತ, ಇನ್ನ ನಮ್ಮ ಮಗಳು ಸಿಕ್ಕಿಲ್ಲ, ನೀನ್ ಹಿಂಗೆ ಇದ್ರೆ ಆಗಲ್ಲ, ಬೇಕಾದ್ರೆ ದುಡ್ಡದಿಗಾರ ಹತ್ರ ಹೋಗು ಅಂತ ಆ ಫ್ಯಾಮಿಲಿನೂ ಹೇಳ್ತಾ ಇದೆ. ಈ ಕಡೆ ಹಂಗೆ ಗೌತಮ್ ಸರ್ನ ತೋರಿಸಿದ್ರು. ಕಾನ್ಸ್ಟೇಬಲ್ಗೆ ಕೈಯಲ್ಲಿ ಏನೋ ಏಟಾಗೈತೆ, ಅದಕ್ಕೆ ಒಂದು ಬ್ಯಾಂಡೇಜ್ ಸುತ್ತಾವ್ರೆ. ಈ ಕಡೆ ಭಾಸ್ಕರ್ ಸರ್ನ ತೋರಿಸಿದ್ರು. ಆನಂದಿ ಅವರಿಗೆ ಬುದ್ಧಿ ಹೇಳ್ತಾವ್ರೆ, ಅಲ್ಲ ಕಣೆ ರೋಡಲ್ಲಿ ಬಿಸಿಲಲ್ಲಿ ಒಳ್ಳೆ ದೆವ್ವ ನಿಂತ್ಕೊಂಡಿದೆ ಅಂತಲ್ಲ, ಅಕ್ಕಪಕ್ಕದ ಮನೆಯವರ ಹೇಳ್ತಾವ್ರೆ ಯಾಕೆ ಅಂತ ಹಿಂಗೆ ಮಾತಾಡ್ತಾವ್ರೆ. ಇದಕ್ಕಿದ್ದಾಗೆ ಮೊಮ್ಮಗ ತಲೆ ತಿರುಗಿ ಕೆಳಗಡೆ ಬಿದ್ದ. ಹಂಗೆ ಈ ಕಡೆ ಎಸ್ತರ್ ಮನೆನ ತೋರಿಸ್ತಾರೆ. ಅಪ್ಪ ಅಮ್ಮ ಅಡ್ವೈಸ್ ಮಾಡ್ತಾವ್ರೆ, ಸರಿ ಕಣೆ ಆಗಿದ್ದಾಯ್ತು, ಊಟನೂ ಮಾಡದೇ ಇದ್ರೆ ನಿನ್ ಆರೋಗ್ಯನ ಹಾಳಾಗೋಗೋದು ಅಂತ ಹೇಳ್ತಾವ್ರೆ. ಅದಕ್ಕೆ ಎಸ್ತರು, ಇಲ್ಲಿಂದ ನೀವು ಇಬ್ರು ಸುಮ್ಮನೆ ಹೋಗ್ಬಿಟ್ರೆ ಸಾಕು ಅಂತೇಳಿ ಅಪ್ಪ ಅಮ್ಮನ ಬೈದು ಆಚೆ ತಳ್ಬಿಡ್ತಾರೆ. ಅದನ್ನ ಭಾಸ್ಕರ್ ಸರ್ನು ಅಲ್ಲಿ ನಿಂತ್ಕೊಂಡು ನೋಡ್ತಾವ್ರೆ. ಹಂಗೆ ಬೆಳಗ್ಗೆ ಆಯ್ತು. ಈ ಕಡೆ ಭಾಸ್ಕರ್ ಸರ್ನು ಆನಂದಿ ನಿಂತ್ಕೊಂಡು ಮಾತಾಡ್ತಾವ್ರೆ. ಇದ್ದಕ್ಕಿದ್ದಂಗೆ ಆ ಫ್ರಿಡ್ಜ್ ಇಂದ ನೀರು ಸೋರ್ತಾ ಇದೆ. ಭಾಸ್ಕರ್ ಸರ್ಗೂ ಸಖತ್ತು ಭಯ ಆಗೋಯ್ತು. ಹಿಂದೆಲ್ಲ ಹೋಗಿ ನೋಡ್ತಾರೆ, ನೋಡಿದ್ರೆ ಆ ಫ್ರಿಡ್ಜ್ ಕೆಲಸ ಮಾಡ್ತಾ ಇಲ್ಲ. ಇವಾಗ ಸರಿ ಫ್ರಿಡ್ಜ್ ರಿಪೇರಿ ಮಾಡೋನಿಗೆ ಫೋನ್ ಮಾಡ್ತಾರೆ, ಲೋ ಈ ತರ ಫ್ರಿಡ್ಜ್ ರಿಪೇರಿ ಆಗೋಯ್ತು, ಬೇಗ ಬಾರೋ ಅಂತ. ಅವನು, ಅಣ್ಣ ನಾನ್ ಸಿಟಿಲಿ ಇದ್ದೀನಿ, ಇವಾಗ ಹೋಗ್ತಾ ಇದೀನಿ, ಸರಿ ಸರಿ ಆಯ್ದಿರೋ ಒಂದು 5 ನಿಮಿಷ ಬಂದೆ ಅಂತೇಳಿ ಫ್ರಿಡ್ಜ್ ಅವನು ಮನೆಗೆ ಬಂದ. ಇವರು ಆ ಫ್ರಿಡ್ಜ್ ನ ಡೋರ್ ದ್ರನೇ ಇಕ್ಕವ್ರೆ. ಅವನು ಕೇಳ್ತಾವನೆ, ಇದೇನು ಫ್ರಿಡ್ಜ್ ತಗೊಂಬಂದು ಇಲ್ಲಿಗೆ ಬಿಟ್ಟಿದ್ರಲ್ಲ, ಏನ್ ಸಮಾಚಾರ ಅಂತೇಳಿ ಚೆಕ್ ಮಾಡ್ತಾನೆ. ನೋಡಿದ್ರೆ ಅದರಲ್ಲಿ ಗ್ಯಾಸ್ ಖಾಲಿ ಆಗಿರುತ್ತೆ. ಅಣ್ಣ ಗ್ಯಾಸ್ ಖಾಲಿ ಆಗಿದೆ, ನಾನು ಹಿಂಗೂ ಸಿಟಿ ಕಡೆ ಹೋಗ್ತಾ ಇದೀನಿ, ಬರ್ತಾ ಸಾಯಂಕಾಲ ತಗೊಂಡ್ಬರ್ತೀನಿ ಅಂತ ಫ್ರಿಡ್ಜ್ ಅವನು ಹೇಳ್ತಾನೆ. ಅದಕ್ಕೆ ಭಾಸ್ಕರ್ ಸರ್ ಏನೋ ಸಾಯಂಕಾಲನ, ಇಲ್ಲಪ್ಪ ನನಗೆ ಇವಾಗಲೇ ಬೇಕು, ಅರ್ಜೆಂಟ್ ಕಣೋ, ಪ್ಲೀಸ್ ಬೇಕಾದ್ರೆ ರೆಡಿ, ನಾನು ಬರ್ತೀನಿ, ಹೋಗಿ ತಗೊಂಡ್ಬಿಡೋಣ ಗ್ಯಾಸ್ ಅಂತ ಫ್ರಿಡ್ಜ್ ಅವನಿಗೆ ಹೇಳ್ತಾವ್ರೆ. ಈ ಕಡೆ ಆನಂದಿಗೆ ಸಖತ್ತು ಭಯ, ಏನೋ ತಿರ್ಗಾ ಒಬ್ಬಳನ್ನೇ ಬಿಟ್ಟು ಹೋಯ್ತೀರಾ ಅಂತ. ಇರಮ್ಮ ಒಂದ್ 2 ನಿಮಿಷ ಬಂದ್ಬಿಡ್ತೀವಂತ ಭಾಸ್ಕರ್ ಸರ್ ಫ್ರಿಡ್ಜ್ ರಿಪೇರಿ ಮಾಡೋನ್ ಕರ್ಕೊಂಡು ಆಚೆ ಹೋಯ್ತಾರೆ. ಆನಂದಿ ಅವರು ಹಂಗೆ ರೂಮಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಅವ್ರೆ. ಇದ್ದಕ್ಕಿದ್ದಂಗೆ ಮನೆ ಒಳಗಡೆ ಎಸ್ತರ್ ಬಂದ್ಬಿಡದ. ಎಸ್ತರ್ ಬಂದು ಆ ಕಿಚನ್ ಹತ್ರ ಕೂತ್ಕೊಂಡು ಪಾಪ ಗೊಳು ಅಂತ ಹೇಳ್ತಾರೆ, ಅಮ್ಮ ಮಗಿ ಎಲ್ಲಮ್ಮ ಓದ್ಲು, ನನಗಿರದೆ ಅವಳು ಒಬ್ಳೆ ಅಲ್ವನಮ್ಮ, ಎಲ್ಲಮ್ಮ ಓದ್ಲು ಅಂತ ಪಾಪ ಅಮ್ಮ ಎದ್ದೆ ಹೊಡ್ಕೊಂಡು ಅಳ್ತಾ ಇದೆ. ಈ ಕಡೆ ಆನಂದಿನ ಪಾಪ ಸಮಾಧಾನ ಮಾಡ್ತಾ ಅವ್ರೆ. ಹಂಗೆ ಎಸ್ತರ್ ಜಾಕೆಟ್ ಮೇಲೆ ಒಂದನಿ ನೀರ್ ಬಿತ್ತು. ಏನಪ್ಪಾ ಅಂತ ಆನಂದಿ ಹಂಗೆ ತಲೆ ಎತ್ತಿ ನೋಡ್ತಾರೆ. ಆ ಹುಡುಗಿ ಬಾಡಿನ ಅಲ್ಲೇ ಸಜ್ಜ ಮೇಲೆ ಇಕ್ಕಿದಾರೆ ಅವರು. ತಿರ್ಗಾ ಇನ್ನೊಂದನಿ ಬೀಳ್ತಾ ಇದೆ, ಆ ಕಡೆಯಿಂದ ಬರ್ತಾ ಇದೆ. ಅದು ಆನಂದಿ ನೋಡ್ಬಿಟ್ಟು ತಿರ್ಗಾ ಇವಳ ಮೇಲೆ ಬಿದ್ರೆ ಡೌಟ್ ಬರುತ್ತೆ ಅಂತ ಬಾಮ ಈ ಕಡೆ ಅಂತ ಹೇಳಿತಾರೆ. ಬಟ್ ಎಸ್ತರ್ ಈ ಕಡೆ ಬರೋದೇ ಇಲ್ಲ. ಪ್ಲೀಸ್ ಬಾಮ ಅರ್ಥ ಮಾಡ್ಕೊಂತ ಆನಂದಿ ಅಷ್ಟೊಂದು ಭಯ ಪಡ್ತಾವ್ರೆ. ಇನ್ನೇನು ಇನ್ನೊಂದನಿ ಬೀಳ್ಬೇಕು, ಟಕ್ ಅಂತ ಎಸ್ತರು ಈ ಕಡೆ ಬಂದ್ರು. ಹೆಂಗೋ ಹನಿ ಕೆಳಗಡೆ ಬಿತ್ತು, ಅದೇ ತಿರ್ಗಾ ಅವ್ರ ಜಾಕೆಟ್ ಮೇಲೆ ಬಿದ್ದಿದ್ರೆ ಪಕ್ಕ ಗೊತ್ತಾಗ್ಬಿಡೋದಲ್ಲ ಅವ್ರಿಗೆ. ಹೆಂಗೋ ಅಲ್ಲಿಗೆ ಭಾಸ್ಕರ್ ಸರ್ ಬಂದ್ರು. ಏನಮ್ಮ ಏನಾಯ್ತು, ಆದಷ್ಟು ಬೇಗ ಕಂಡುಹಿಡ್ಬಿಡ್ತೀನಮ್ಮ, ನಾನು ಎಲ್ಲ ಕಡೆ ಹುಡುಕ್ತಾ ಇದೀನಿ ಅಂತ ಭಾಸ್ಕರ್ ಸರ್ ಒಂಥರ ಫೀಲಿಂಗ್ ಎಲ್ಲ ಹೇಳ್ತಾರ. ಅವ್ರ ಪರಿಸ್ಥಿತಿ ಹೆಂಗೈತೆ ನೋಡಿ. ಹಂಗೆ ಮಾಡಿ ಎಸ್ತರ್ನ ಆಚೆ ಕಳಿಸಿದ್ರು. ಹುಡುಗನು ಬಂದು ಅದಕ್ಕೆ ಗ್ಯಾಸ್ ತುಂಬ್ದ. ಸರಿ ರೀ ವರ್ಕ್ ಆಗುತ್ತೆ, ಎಲ್ಲಿಗೆ ಬೇಕು ಅಂತ ಕೇಳ್ತಾನೆ. ಐ ಬಡಪ್ಪ ನಾವೆಲ್ಲ ಇಕ್ತೀವಲ್ಲೇ ಕ್ಲೀನ್ ಮಾಡ್ಬಿಟ್ಟು ನೀನ್ ಕಾಸು ತಗೊಂಡು ಹೋಗು ಅಂತ ಕಳಿಸ್ಬಿಡ್ತಾರೆ. ಈ ಕಡೆ ಆನಂದಿ ಗೊಳು ಅಂತ ಅಳ್ತಾವ್ರೆ. ರೀ ಎಂತ ಪಾಪ ಮಾಡ್ತಾ ಇದೀವ್ರಿ ನಾವು, ಪಾಪ ರೀ, ಅವಳು ಅಮ್ಮ ಮಗಳನ್ನ ದೂರ ಮಾಡೋದು ಎಷ್ಟು ದೊಡ್ಡ ತಪ್ಪು ಗೊತ್ತಾ, ನಮಗೊಂದು ಮೊಮ್ಮಗ ಇದಾರೆ ಅಂತ ಅಳ್ತಾವ್ರೆ. ಅದಕ್ಕೆ ಭಾಸ್ಕರ್ ಸರ್ನು ಅರ್ಥ ಮಾಡ್ಕೊಳಮ್ಮ, ದುಡ್ಡು ಬರಬೇಕು, ಇಲ್ಲಾರೆ ನಾನೇನೋ ಕಟ್ಕ ಅಲ್ಲ, ಆದಷ್ಟು ಬೇಗ ಎಲ್ಲ ಒಳ್ಳೇದಾಗುತ್ತೆ, ಸ್ವಲ್ಪ ಬಾ ಈ ಫ್ರಿಡ್ಜ್ ನ ಕಡೆ ತಳ್ಬಿಡೋಣ ಅಂತ ಆನಂದಿನ ಕರೀತಾನೆ. ಯೋ ನಾನ್ ಬರಲ್ಲ ಹೋಗಯ್ಯ ಅಂತ ಆ ಅಮ್ಮನು ಹೇಳ್ತಾ ಇದೆ. ಹಂಗೆ ಈ ಕಡೆ ಗೌತಮ್ ಸರ್ನ ತೋರಿಸಿದ್ರು. ಕಾನ್ಸ್ಟೇಬಲ್ ಬೆರಳಿಗೆ ಏಟಾಯ್ತಲ್ಲ, ಹಾಸ್ಪಿಟಲ್ ಕರ್ಕೊಂಡ್ ಬಂದು ಅಡ್ಮಿಟ್ ಮಾಡಿದ್ದಾರೆ. ಅದಕ್ಕೆ ನರ್ಸಮ್ಮನು ಹೇಳ್ತಾ ಇದೆ, ಸರ್ ಬ್ಲಡ್ ಬೇಕು, ಅಲ್ಲಿ ಬ್ಲಡ್ ಬುಕ್ ಇದೆ, ಎಲ್ಲರದು 4 ನಂಬರ್ ಇರುತ್ತೆ, ಹೋಗಿ ಸ್ವಲ್ಪ ಕಲೆಕ್ಟ್ ಮಾಡ್ಕೊಂಡು ಈ ಗ್ರೂಪ್ ನ ಬ್ಲಡ್ ಯಾರನ್ನ ಇದ್ರೆ ಕರೀರಿ ಸರ್ ಅಂತ ಹೇಳ್ತಾರೆ. ಇವರು ಸೀದಾ ಅಲ್ಲಿಗೆ ಹೋಯ್ತಾರೆ. ಅಲ್ಲಿ ಹೋಗಿ ಡೈರಿ ಎಲ್ಲ ಚೆಕ್ ಮಾಡ್ತಾರೆ. ಒಂದ್ ನಂಬರ್ ಸಿಗುತ್ತೆ, ಆ ನಂಬರ್ಗೂ ಫೋನ್ ಮಾಡಿ ಕೇಳ್ತಾರೆ. ಸರಿ ಸರ್ ಆದಷ್ಟು ಬೇಗ ಬರ್ತೀನಿ ಅಂತ ಆ ಕಡೆ ನಾನು ಹೇಳಿದ್ರು. ಹಂಗೆ ಆ ಬುಕ್ ನ ತಿರುಗಿಸ್ತಾವ್ರೆ. ನೋಡಿದ್ರೆ ಅಲ್ಲಿ ಭಾಸ್ಕರ್ ಸರ್ ಹೆಸರಿದೆ. ಆ ನರ್ಸಮ್ಮನ ಹತ್ರ ಕೇಳ್ತಾರೆ, ನರ್ಸಮ್ಮ ಇದು ಯಾರ ಹೆಸರು? ಸರ್ ಇದು ಭಾಸ್ಕರ್ ಸರ್, ಡಾಕ್ಟರ್ ಅವರು. ಹೌದಾ, ಅಲ್ಲಮ್ಮ ಏಜ್ 60 ಅಂತ ಹಾಕಿದೆ, ಬ್ಲಡ್ ಕೊಡಬಹುದು 60 ವಯಸ್ಸು ಅವರು. ಸರ್ ಅವಂತದ್ದು ಪ್ರೆಗ್ನೆಂಟ್ ಲೇಡಿ ಸರ್, ಎಮರ್ಜೆನ್ಸಿ ಬೇಕಾಗಿತ್ತು, ಕೊಟ್ರು ಅಂತ ಆ ನರ್ಸಮ್ಮ ಹೇಳ್ತಾ ಇದೆ. ಗೌತಮ್ ಸರ್ಗೆ ಸ್ವಲ್ಪ ಡೌಟ್ ಆಯ್ತು. ಏನಕ್ಕಪ್ಪ ಡೌಟ್ ಅಂತೀರಾ? ಎಪಿಸೋಡ್ 1 ನೋಡಿದಿರಲ್ಲ, ಅದರಲ್ಲಿ ಆ ಪೊಲೀಸ್ ಅವರು ಬಂದು ಕಂಪ್ಲೇಂಟ್ ಬರ್ಕೊಬಿಟ್ಟು ಹೋಗಯ್ಯ ಅಂತ ಹೇಳಿರ್ತಾರೆ. ಕಾನ್ಸ್ಟೇಬಲ್ ಅದೇ ರಮೇಶ್ ಅಣ್ಣ ಕೇಳಿರ್ತಾರೆ, ಏನಯ್ಯ ಮನೆ ಕಡೆ ಬಿದ್ದವನೆ, ನೀನ್ ನೋಡಿದ್ರೆ ಕೇಳಿಸೇ ಇಲ್ಲ ಅಂತ ಹೇಳ್ತಿಲ್ಲಯ್ಯ ಅಂತ ರಮೇಶ್ ಸರ್ ಕೇಳಿರ್ತಾರೆ. ಅದಕ್ಕೆ ಭಾಸ್ಕರ್ ಸರ್ ಅವ ಸ್ವಲ್ಪ ನಾನು ಎಣ್ಣೆ ಹಾಕ್ಬಿಟ್ಟಿದೆ ಸರ್ ಅಂತ ಹೇಳಿರ್ತಾರೆ. ಜ್ಞಾಪಕ ಇದೆಯಾ? ಎಣ್ಣೆ ಹಾಕ್ದವರು ರಕ್ತ ಹೆಂಗ್ ಕೊಡಕ್ಕಾಗುತ್ತೆ ಅಂತ ಗೌತಮ್ ಸರ್ಗೆ ಸ್ಟ್ರೈಕ್ ಆಗಿರೋದು. ಇವಾಗ ಏನ್ ಮಾಡ್ತಾರೆ ಗೌತಮ್ ಸರ್, ಸೀದಾ ಭಾಸ್ಕರ್ ಅವ್ರ ಮನೆಗೆ ಹೋದ್ರು. ಈ ಕಡೆ ಭಾಸ್ಕರ್ ಅವ್ರಿಗೂ ಸಖತ್ತು ಶಾಕು, ಇದೇನಪ್ಪ ಪೊಲೀಸ್ ಅವ್ರು ಬರ್ತಾವ್ರೆ ಮನೆಗೆ ಅಂತ. ಸರಿ ಬಾಕಲ್ ತೆಗೆದ್ರು, ಒಳಗಡೆ ಕುಂಡ್ರಿಸಿದ್ರು. ಏನ್ ಸರ್ ಚೆನ್ನಾಗಿದ್ದೀರಾ? ಏನಿಲ್ಲ ಸರ್, ನಮ್ ಕಾನ್ಸ್ಟೇಬಲ್ ಒಬ್ಬರಿಗೆ ರಕ್ತ ಬೇಕಂತೆ, ನಿಮ್ದು ಅವ್ರದ್ದು ಒಂದೇ ಗ್ರೂಪ್, ಸ್ವಲ್ಪ ಬಂದ್ರೆ ಚೆನ್ನಾಗಿರುತ್ತೆ ಸರ್ ಅಂತ ಕೇಳ್ತಾರೆ. ಇಲ್ಲ ಸರ್ ನನಗೆ 60 ವಯಸ್ಸಾಗಿದೆ. ಏನು 60 ವಯಸ್ಸಾ? ಸರ್ ಏನ್ ಸರ್ ನೀವು ಎಣ್ಣೆ ಎಲ್ಲ ಹೊಡ್ಕೊಂಡು ರಕ್ತ ಕೊಡ್ತೀರಾ? 60 ವಯಸ್ಸಾನೆ, ಪರವಾಗಿಲ್ಲ ಬನ್ನಿ ಸರ್ ಅಂತ ಕರೀತಾರೆ. ಇದ್ದಕ್ಕಿದ್ದಂಗೆ ಆ ಕಡೆ ಮಿಷಿನ್ ಸ್ಟಾಪ್ ಆಯ್ತು. ಏನ್ ಮಿಷಿನ್? ಆನಂದಿ ಅವರು ಬಟ್ಟೆ ಹೊಡಿತಾರೆ ಆ ಮಿಷಿನ್. ಏನ್ ಸರ್ ವಿಷಯ ನಿಮ್ಮ ಹತ್ರನೇ ಗೊತ್ತಿರೋದಾ ಇಲ್ಲ ಅವ್ರಿಗೂ ಗೊತ್ತಾ? ಏನಕ್ಕೆ ಸರ್ ಸುಳ್ಳೇನಿ ಕೇಳಿದ್ರಿ, ಯಾಕೆಲ್ಲ ಮುಚ್ಚಿಟ್ಟಿದ್ದೀರಾ, ನನ್ನ ಹತ್ರ ಹೇಳಿ ಅಂತ ಗೌತಮ್ ಸರ್ ಕೇಳ್ತಾರೆ. ಅದಕ್ಕೆ ಭಾಸ್ಕರ್ ಸರ್ ಏನ್ ಸರ್ ಹೇಳ್ಬೇಕು, ಎಲ್ಲ ಆಲ್ರೆಡಿ ನಾನು ಕಂಪ್ಲೇಂಟ್ ಬರ್ದು ಕೊಟ್ಟಿದ್ದೀನಿ, ಪ್ಲೀಸ್ ಸರ್
ಸರ್ ಇಲ್ಲಿಂದ ಹೋದ್ರೆ ಒಳ್ಳೇದು, ಆಲ್ರೆಡಿ ನಾವೇ ಬಲೆ ಟೆನ್ಷನ್ ಇದ್ದೀವಿ, ಹೇಳೋ ಮಾತು ಕೇಳಿ ಸರ್ ಅಂತ ಭಾಸ್ಕರ್ ಸರ್ ಹೇಳ್ತಾರೆ. ಬಟ್ ಗೌತಮ್ ಸರ್ ಬಿಡಂಗಿಲ್ಲ, ಇಲ್ಲ ನೀವ್ ಹೇಳಲೇಬೇಕು ಅಂತ ಅವ್ರಿಗೆ ಸ್ವಲ್ಪ ಹಿಂಸೆ ಮಾಡ್ತಾವ್ರೆ. ಅವರು ಅಲ್ಲಿ ಫೋನ್ ರಿಂಗ್ ಆಯ್ತು ಅಂತ ಒಳಗಡೆ ಹೋದ್ರು. ಈ ಕಡೆ ಗೌತಮ್ ಸರ್ ಬಂದ್ಬಿಟ್ಟು ಎಲ್ಲ ಡಬ್ಬ ಇದೆ ಅದನ್ನೆತ್ತಿ ನೋಡ್ತಾ ಅವ್ರೆ. ಇದ್ದಕ್ಕಿದ್ದಂಗೆ ಹುಡುಗ ತಲೆ ತಿರುಗಿ ಕೆಳಗಡೆ ಬಿದ್ದ. ಇನ್ನ ಭಾಸ್ಕರ್ ಸರ್ ಏನ್ ಸರ್ ಇಷ್ಟೊತ್ತಿಗೆ ಬಂದು ಹಿಂಗ್ ಮಾಡ್ತಾ ಇರ ಅಂತ ಮಗಿನ ಎತ್ಕೊಂಡು ಹಿಂಗ ಆಚೆ ಬರ್ತಾರೆ. ಅಲ್ಲೊಂದು ಟೇಬಲ್ ಬಿದ್ದೋಗುತ್ತೆ. ಆ ಟೇಬಲ್ ಕೆಳಗಡೆ ನೋಡ್ತಾರ ರಕ್ತ. ಅದನ್ನ ನೋಡಿದ ತಕ್ಷಣ ಗೌತಮ್ ಸರ್ಗೆ ಡೌಟ್ ಬರುತ್ತೆ. ಇನ್ನೇನು ಈ ಎಪಿಸೋಡ್ ನ ಹಂಗೆ ಮುಗಿಸ್ತಾರೆ. ನೆಕ್ಸ್ಟ್ ಎಪಿಸೋಡ್ ನಾಳೆ. ಬಾಯ್.